ಹೆಸರು ದಿವ್ಯಾ HES ಸ್ಟೂಡೆಂಟ್. ನನ್ನ ಟಾಪಿಕ್ ಬಂದು ಸಾಮಾಜಿಕ ಉದ್ಯಮಶೀಲತೆಯ ಪರಿಚಯ. ಅದರಲ್ಲಿ ಫಸ್ಟ್ನೇದು ಸಾಮಾಜಿಕ ಉದ್ಯಮಶೀಲತೆ ಎಂದರೇನು? ಸಾಮಾಜಿಕ ಉದ್ಯಮಶೀಲತೆ ಎಂದರೆ ಸಮಾಜದಲ್ಲಿ ಕಂಡುಬರುವ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು ಹೊಸದಾಗಿ, ನವೀನವಾಗಿ ಮತ್ತು ದೀರ್ಘಕಾಲಿಕವಾಗಿ ಪರಿಣಾಮ ಬೀರುವ ರೀತಿಯಲ್ಲಿ ಮಾಧ್ಯಮವನ್ನು ಪ್ರಾರಂಭಿಸುವ ಅಥವಾ ನಿರ್ವಹಿಸುವ ಪ್ರಕ್ರಿಯೆಯಾಗಿದೆ. ಅಂದರೆ ಹೊಸ ವಿಷಯಗಳನ್ನು ಪರಿಚಯ ಮಾಡಿ ಹೊಸ ಚಿಂತನೆ ಪರಿಹಾರಗಳನ್ನು ರೂಪಿಸುವುದು. ಇದರಲ್ಲಿ ಮಧ್ಯಮಶೀಲರು ಲಾಭ ದೃಷ್ಟಿಯಿಂದ ಮಾತ್ರವಲ್ಲ, ಸಾಮಾಜಿಕ ಮೌಲ್ಯಗಳನ್ನು ಮುಂದಿಟ್ಟುಕೊಂಡು ಕೆಲಸ ಮಾಡುತ್ತಾರೆ. ನೆಕ್ಸ್ಟ್ ಸಾಮಾಜಿಕ ಉದ್ಯಮಗಳಿಗೆ ಕೆಲವು ಪ್ರಮುಖ ಕ್ಷೇತ್ರಗಳು. ಅದರಲ್ಲಿ ಫಸ್ಟ್ ಪಾಯಿಂಟ್ ಆರ್ಥಿಕ ಅಭಿವೃದ್ಧಿ. ಆರ್ಥಿಕ ಅಭಿವೃದ್ಧಿ ಎಂದರೆ ಒಂದು ದೇಶ ಅಥವಾ ಪ್ರದೇಶ ಒಟ್ಟು ಆರ್ಥಿಕ ಸ್ಥಿತಿಯಲ್ಲಿ ಸಂಭವಿಸುವ ಗುಣಾತ್ಮಕ ಮತ್ತು ಪ್ರಮಾಣಾತ್ಮಕ, ಇದರಲ್ಲಿ ಉತ್ಪಾದನೆ, ಉದ್ಯೋಗ, ಆದಾಯ, ಜೀವನ ಮಟ್ಟ ಮತ್ತು ಬದುಕಿನ ಗುಣಮಟ್ಟ ಬರುವ ಒಟ್ಟು ಸುಧಾರಣೆಗಳಾಗಿವೆ. ಅಂದರೆ ಹೆಚ್ಚು ಜನರಿಗೆ ಕೆಲಸ ಅವಕಾಶಗಳನ್ನು ಕೊಡುವುದು. ಶಿಕ್ಷಣ ಎಂದರೆ ವ್ಯಕ್ತಿ ಜ್ಞಾನ ಮಟ್ಟವನ್ನು, ನೈತಿಕತೆ, ಸಾಮರ್ಥ್ಯ, ಕೌಶಲ್ಯ ಮತ್ತು ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸುವ ಪ್ರಕ್ರಿಯೆಯಾಗಿದೆ. ಹೊಸ ಮಾಹಿತಿಯನ್ನು ತಿಳಿದುಕೊಳ್ಳುವುದು. ಶಿಕ್ಷಣ ವ್ಯಕ್ತಿಗೆ ನಂಬಿಕೆಯನ್ನು ಸೂಚಿಸುತ್ತದೆ. ಉತ್ತಮ ಶಿಕ್ಷಣದ ಮೂಲಕ ಉತ್ತಮ ಉದ್ಯೋಗಗಳ ಅವಕಾಶಗಳು ಉಂಟಾಗಬಹುದು. ಲಿಂಗ ಸಮಾನತೆ ಎಂದರೆ ಎಲ್ಲ ಲಿಂಗಗಳ ವ್ಯಕ್ತಿಗಳಿಗೆ ಸಮಾನ ಹಕ್ಕುಗಳು, ಅವಕಾಶಗಳು, ಗೌರವ ಮತ್ತು ಮರ್ಯಾದೆ ದೊರೆಯುವ ಸ್ಥಿತಿ. ಪುರುಷರು ಮತ್ತು ಮಹಿಳೆಯರ ತೃತೀಯ ಲಿಂಗಗಳ ಸೇರಿದಂತೆ ಎಲ್ಲರಿಗೂ ಅನ್ವಯಿಸುತ್ತದೆ. ಹುಡುಗರು ಮತ್ತು ಹುಡುಗಿಯರಿಗೆ ಸಮಾನ ಶಿಕ್ಷಣ ನೀಡುವುದು ಮತ್ತು ತೃತೀಯ ಲಿಂಗಗಳಿಗೆ ಮಾನ್ಯತೆ, ಉದ್ಯೋಗ ಮತ್ತು ಆರೋಗ್ಯ ಸೇವೆಗಳನ್ನು ದೊರೆಯುವಂತಹ ನೀತಿ. ಆರೋಗ್ಯ ರಕ್ಷಣೆ ಎಂದರೆ ಶರೀರ, ಮನಸ್ಸು ಮತ್ತು ಸಮಾಜದ ದೃಷ್ಟಿಯಿಂದ ವ್ಯಕ್ತಿಯ ಆರೋಗ್ಯವನ್ನು ಕಾಯುವ ಮತ್ತು ಬಲಪಡಿಸುವ ಹಾಗೂ ರೋಗಗಳನ್ನು ತಡೆಯುವ ಕ್ರಮವಾಗಿದೆ. ಅಂದರೆ ಮನೆಯಲ್ಲೇ ಕೂತ್ಕೊಂಡು ಡಾಕ್ಟರ್ಗಳ ಜೊತೆ ವಿಡಿಯೋ ಕಾಲ್ ಮಾತಾಡೋದು ಮತ್ತು ಔಷಧಿಗಳನ್ನು ಆನ್ಲೈನ್ ಮೂಲಕ ಹೇಳಿ ಮನೆಗೆ ತರಿಸ್ಕೊಳ್ಳೋದು. ನೆಕ್ಸ್ಟ್ ಕೃಷಿ. ಎಲ್ಲರಿಗೂ ಶುಭೋದಯ. ಮೈ ನೇಮ್ ಇಸ್ ಕಾವ್ಯ. ನೆಕ್ಸ್ಟ್ ಪಾಯಿಂಟ್ ಬಂದು ಕೃಷಿ. ಕೃಷಿ ಎಂದರೆ ಭೂಮಿಯನ್ನು ಬಳಸಿಕೊಂಡು ಆಹಾರ ಧಾನ್ಯಗಳು, ಹಣ್ಣುಗಳು, ತರಕಾರಿಗಳು, ನೈಸರ್ಗಿಕ ಸಂಪತ್ತು ಹಾಗೂ ಪಶುಪಾಲನೆ ಸೇರಿದಂತೆ ನಾನಾ ರೀತಿಯ ಉತ್ಪನ್ನಗಳನ್ನು ಬೆಳೆಸುವ ಪ್ರಕ್ರಿಯೆಯನ್ನು ಕೃಷಿ ಎನ್ನುತ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಪರಿಸರ ಸುರಕ್ಷತೆ. ಪರಿಸರ ಸುರಕ್ಷತೆ ಎಂದರೆ ಪ್ರಕೃತಿ ಸಂಪತ್ತುಗಳು, ಹಣ್ಣು, ಹುಳಿ, ನೀರು, ವಾಯು, ಭೂಮಿ, ಜೀವಜಲ ಮತ್ತು ಜವಾಬ್ದಾರಿಯುತವಾಗಿ ಬಳಸುವುದು. ಅವುಗಳನ್ನು ನಾಶ ಮಾಡದೆ ಮುಂದಿನ ತಲೆಮಾರಿಗೂ ಕಾಪಾಡುವ ರೀತಿಯಲ್ಲಿ ಉಳಿಸುವುದು. ಅಂದರೆ ಹವಾಮಾನ ಬದಲಾವಣೆಗಳನ್ನು ತಡೆಗಟ್ಟುವುದು ಮತ್ತು ಜೀವಜಲದ ಸಮತೋಲನವನ್ನು ಕಾಪಾಡುವುದು. ನಿರಂತರವಾಗಿ ಶುದ್ಧ ನೀರು, ಗಾಳಿ ಮತ್ತು ಆಹಾರವನ್ನು ಸಿಗುವ ವ್ಯವಸ್ಥೆ ಮಾಡುವುದು. ನೆಕ್ಸ್ಟ್ ಪಾಯಿಂಟು ನವೀಕರಿಸಬಹುದಾದ ಇಂಧನ. ನವೀಕರಿಸಬಹುದಾದ ಇಂಧನ ಎಂದರೆ ಪ್ರಕೃತಿಯಲ್ಲಿ ನಿರಂತರವಾಗಿ ಲಭ್ಯವಿರುವ ಮತ್ತೆ ಬಳಸುವುದಾದ ಶಕ್ತಿ ಮೂಲ. ಇದು ಪರಿಸರ ಮಾಲಿನ್ಯವಿಲ್ಲದ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಅಂದರೆ ಸೌರಶಕ್ತಿ ಆಗಿರ್ಬೋದು, ಮತ್ತು ಜಲಶಕ್ತಿ, ಪವನಶಕ್ತಿ, ಜೈವ ಇಂಧನ. ನೆಕ್ಸ್ಟ್ ಪಾಯಿಂಟ್ ಬಂದು ಸಮುದಾಯ ಅಭಿವೃದ್ಧಿ. ಸಮುದಾಯ ಅಭಿವೃದ್ಧಿ ಎಂದರೆ ಸಮಾಜದ ಎಲ್ಲ ವರ್ಗದ ಜನರ ಸಹಕಾರದಿಂದ ತಮ್ಮ ಸ್ವಂತ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಸಮಗ್ರ ಅಭಿವೃದ್ಧಿಯನ್ನು ಪೂರಕವಾಗಿ ಕೈಗೊಳ್ಳಲು ಚಟುವಟಿಕೆಯನ್ನು ಒಗ್ಗೂಡಿಸುವ ಪ್ರಕ್ರಿಯೆ ಎಂದು ಕರೆಯಲಾಗುತ್ತೆ. ಅಂದರೆ ಇದನ್ನು ಜನರಿಂದ ಜನರಿಗಾಗಿ ನಡೆಯುವ ಅಭಿವೃದ್ಧಿಯನ್ನು ಸಹ ಕರೆಯಬಹುದು. ಇದರಲ್ಲಿ ಏನಾದರೂ ಇದಕ್ಕೆ ಉದಾಹರಣೆ ಹೆಂಗೆ ಕೊಡ್ತೀರಾ? ಇದಕ್ಕೆ ಸಾಮಾಜಿಕ ಉದ್ಯಮಶೀಲತೆ ಅಂದರೆ ಇವಾಗ ಕೆಲಸ ಮಾಡಬೇಕಂದ್ರೆ ಹೊಸದಾಗಿ
ರಾಗಿ, ಗೋಧಿ ಮತ್ತು ಭತ್ತ, ಕೆಲವೊಂದು ತರಕಾರಿ ಬಂದಿದೆ. ಶಿಕ್ಷಣಕ್ಕೆ ಅಂದ್ರೆ ಉದಾಹರಣೆಗೆ ಹೊಸ ಹೊಸ ಮಾಹಿತಿಯನ್ನು ತಿಳಿದುಕೊಳ್ಳುವ ಉತ್ತಮ ಶಿಕ್ಷಣ ಪಡೆದು ಮತ್ತೆ ಮುಂದಿನ ಫಸ್ಟ್ ಎಲ್ಲ ಆದಮೇಲೆ ಮತ್ತೆ ಮುಂದೆ ನಾವು ಏನು ಮಾಡಬೇಕು, ಇನ್ನು ಏನೇನು ಮಾಡಬೇಕು ಅಂತ ನೆನೆಸ್ಕೊಂಡು ಅದು ಅಂದರೆ ಅವರು ಅಂದರೆ ಬೇರೆ ಬೇರೆ ಹಳ್ಳಿ ಇನ್ನು ಬೇರೆ ಪ್ರದೇಶಗಳಿಗೆ ಹೋಗಿ ಟೀಚಿಂಗ್ ಮಾಡೋದಾ? ಆ ಥರ ಹಳ್ಳಿಗಳಲ್ಲೆಲ್ಲ ಥರ ಮಾಡಲ್ಲ, ಸಿಟಿಯಲ್ಲ. ಸಮುದಾಯ ಅಭಿವೃದ್ಧಿ ಮತ್ತು ಉದಾಹರಣೆ. ಸಮುದಾಯ ಅಭಿವೃದ್ಧಿ ಅಂದರೆ ಜನರಿಂದ ನಡೆಯುವ ಅಭಿವೃದ್ಧಿ, ಜನರಿಂದ ನಡೆಯುವ ಅಭಿವೃದ್ಧಿ ಎಂದು ಸಹ ಸಮುದಾಯದಲ್ಲಿ ಮತ್ತೆ ಜನರಲ್ಲಿ ಅಜ್ಞಾನ ಮತ್ತು ಅಪನಂಬಿಕೆ ಇರುತ್ತದೆ. ಮತ್ತೆ ನಿರುದ್ಯೋಗ ಮತ್ತು ಗ್ರಾಮೀಣ ವಲಸೆ ಸಮುದಾಯ. Thank you for listening. ಧನ್ಯವಾದಗಳು. ಧನ್ಯವಾದಗಳು.